ವೆಲ್ಕಮ್ ಟು ದೀನಬ್ ಡೈರೀಸ್. ನಾನು ನವ್ಯ. ನೀವು ಆಲ್ರೆಡಿ ಕಟಿಂಗ್ ಪಾರ್ಟ್ ನೋಡಿರ್ಬೋದು ಬ್ಲೌಸ್ದು. ಈಗ ಸ್ಟಿಚಿಂಗ್ ಪಾರ್ಟ್ ಬಂದುಬಿಟ್ಟು ಈವನ್ ದ್ಯಾಟ್ ಈಸ್ ವೆರಿ ಈಸಿ. ಜಸ್ಟ್ ಫಾಲೋ ದ ಸ್ಟೆಪ್ಸ್ ಆ್ಯಂಡ್ ಇನ್ ಕೇಸ್ ನಿಮ್ಗೆಲ್ಲರೂ ಡೌಟ್ ಆದರೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಆ್ಯಂಡ್ ಐ ವಿಲ್ ರಿಪ್ಲೈ ಟು ಇಟ್. ನನ್ನ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಾನು ಸ್ಟಿಚಿಂಗ್ಗೆ ಏನು ಮಾಡ್ತಿದ್ದೀನಿ ಅಂದರೆ ಡಬಲ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಫ್ಲಿಪ್ಪಿಂಗ್ ಮೆಥಡ್ ತುಂಬ ಈಸಿ ಆಗುತ್ತೆ ಆ್ಯಂಡ್ ತುಂಬ ಇಷ್ಟನೂ ಸಹ ಆಗುತ್ತೆ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಪೈಪಿಂಗ್ ಸಹ ಮಾಡ್ಕೊಳ್ಬೋದು. ನಾನು ಫ್ಲಿಪ್ಪಿಂಗ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮೇನ್ ಕ್ಲಾತ್ ಮತ್ತು ಲೈನಿಂಗ್ ಏನಿದೆ ಅದನ್ನು ಸೀದಾ ಇಟ್ಕೊಂಡು ಹೊಲ್ಕೊಳ್ತೀನಿ. ಫುಲ್ ಸೈಡ್ಸ್ ಹೊಲ್ಕೊಳ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಇದೇ ಥರ ಫ್ರಂಟ್ ಏನಿದೆ ಫ್ರಂಟ್ ಲೇಯರ್ ಅದನ್ನು ಕೂಡ ಸೇಮ್ ಮೇನ್ ಕ್ಲಾತ್ ಮತ್ತು ಲೈನಿಂಗ್ ಏನಿದೆ ಅದು ಎರಡು ಇಟ್ಕೊಂಡು ಆಲ್ ದ ಸೈಡ್ ಸ್ಟಿಚ್ ಮಾಡಬೇಕು. ನೀವು ಫ್ರಂಟ್ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸ್ ತುಂಬ ಡಿಫಿಕಲ್ಟ್ ನೆಕ್ ಇದ್ದರೆ, ನಾನು ಸ್ವೀಟ್ ಹಾರ್ಟ್ ನೆಕ್ ತಗೊಂಡಿರೋದ್ರಿಂದ ನನಗೆ 3 ಕಾರ್ನರ್ಸ್ ಬರುತ್ತೆ. ಆ ಕಾರ್ನರ್ಸ್ ಹತ್ರ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಮೂವ್ ಮಾಡಬೇಕಾಗತ್ತೆ. ಆವಾಗ ಶೇಪ್ ನೀಟಾಗಿ ಕೂರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಫ್ಲಿಪ್ಪಿಂಗೋಸ್ಕರ ಈಗ ಇನ್ನೊಂದು ಲೈನಿಂಗ್ ಏನಿದೆ ಅದನ್ನು ನಂದು ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಬರೀ ನೆಕ್ ಮಾತ್ರ ಹೊಲ್ಕೊಳ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, ನಾನು ಫ್ಲಿಪ್ ಮಾಡಬೇಕಾದ್ರೆ ಬರೀ ನೆಕ್ ಮಾತ್ರ ಫ್ಲಿಪ್ ಆಗುತ್ತೆ, ಸ್ಲೀವ್ಸ್ ಹಾಗೆ ಇರುತ್ತೆ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಇಟ್ಕೊಂಡು ಅದನ್ನು ನೀಟಾಗಿ ಹೊಲ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನೀವು ಸ್ವಲ್ಪ ಸ್ಟಾಪ್ ಮಾಡಿ ಹೊಲ್ಕೊಳ್ಳಿ, ಆವಾಗ ನಿಮಗೆ ಶೇಪ್ ಸ್ವಲ್ಪ ನೀಟಾಗಿ ಕೂರುತ್ತೆ. ಇಲ್ದಿದ್ರೆ ಅಷ್ಟು ಸರಿಗೆ ಬರಲ್ಲ ಶೇಪ್. ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ನ್ಯಾಚಸ್ ಹಾಕಬೇಕಾಗತ್ತೆ. ನ್ಯಾಚಸ್ ಬಂದುಬಿಟ್ಟು ವೆರಿ ಕಂಪಲ್ಸರಿ, ಇಲ್ದಿದ್ರೆ ನೀಟಾಗಿ ಫ್ಲಿಪ್ ಆಗಲ್ಲ. ಆ ಶೇಪ್ ಅನ್ನೋದೇನಿದೆ ಅದು ನೀಟಾಗಿ ಕೂರಲ್ಲ ನಿಮಗೆ. ಸೊ ಹಾಗಾಗಿ ನೀವು ನೀಟಾಗಿ ನ್ಯಾಚಸ್ ಹಾಕ್ಕೊಳ್ಬೇಕಾಗತ್ತೆ. ಎಸ್ಪೆಷಲಿ ವೆನ್ ಇನ್ ದ ಕಾರ್ನರ್ಸಲ್ಲಿ ಹಾಕ್ಕೊಳ್ಬೇಕಾಗತ್ತೆ, ಆವಾಗ ನೀಟಾಗಿ ಫ್ಲಿಪ್ ಆಗುತ್ತೆ. ಇದಾದಮೇಲೆ ನೀವು ಇದನ್ನು ಫ್ಲಿಪ್ ಮಾಡಿ ನೋಡ್ಬೋದು ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದೇ ಥರನೇ ನೀವು ನಿಮ್ಮದು ಬ್ಯಾಕ್ ಪಾರ್ಟ್ ಏನಿದೆ, ದ ಕ್ಲೋಸ್ಡ್ ನೆಕ್ ಏನಿದೆ ಅದಕ್ಕೂ ಸಹ ಹಾಗೆ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಸ್ಟಾಪ್ ಮಾಡೋದೆಲ್ಲ ಏನು ಬೇಕಾಗಲ್ಲ, ಬಿಕಾಸ್ ಅದು ಕ್ಲೋಸ್ಡ್ ನೆಕ್, ಜಸ್ಟ್ ರೌಂಡ್ ನೆಕ್ ಇರೋದ್ರಿಂದ ಜಸ್ಟ್ ಒನ್ ಗೋ ಅಲ್ಲಿ ಹೊಲಿಬೋದು. ಇದನ್ನ ಕೂಡ ನೀವು ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇವು 2 ಶೋಲ್ಡರ್ಸ್ ಏನಿದೆ ನೀವು ಅದನ್ನು ಸೇರಿ ಹೊಲ್ಕೊಳ್ಬೇಕಾಗತ್ತೆ. ಇದು ಬಂದುಬಿಟ್ಟು ನಿಮಗೆ ಒಳಗಡೆಯಿಂದ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತ ಹೇಳಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 2 ಶೋಲ್ಡರ್ಸ್ ಏನಿದೆ ಮೇನ್ ನೀವು ಇಟ್ಟು ನೋಡಿದಾಗ ಲೈನಿಂಗ್ ಮೇಲೆ ಲೈನಿಂಗ್ ಹೋಗುತ್ತೆ, ಮೇನ್ ಕ್ಲಾತ್ ಮೇಲೆ ಮೇನ್ ಕ್ಲಾತ್ ಹೋಗುತ್ತೆ. ಆ ಥರ ನೀಟಾಗಿ ಇಟ್ಬಿಟ್ಟು ನೀವು ಒಂದು ಲೈನ್ ಹಾಕ್ಕೊಂಡು ಉಲ್ಟಾ ಮಾಡಿ ನೋಡಿ, ಅದು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಅಲ್ಲಿ ನೀವು ಓವರ್ಲಾಕ್ ಸಹ ಮಾಡೋ ಅಷ್ಟು ಇರಲ್ಲ. ಸೊ ಹಾಗಾಗಿ ಅಷ್ಟು ನೀಟಾಗಿ ಕೂರುತ್ತೆ. ಅದೇ ಥರನೇ ನಾನು 2 ಕಡೆ ಶೋಲ್ಡರ್ಸ್ ಹೊಲ್ಕೊಳ್ತೀನಿ. 2 ಕಡೆ ಶೋಲ್ಡರ್ಸ್ ಹೊಲ್ದ ಆದಮೇಲೆ ನಾನು ನೆಕ್ ಏನಿದೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ತೀನಿ. ಆವಾಗ ಅದು ನೆಕ್ ಏನಿದೆ ನೀಟಾಗಿ ಕೂರುತ್ತೆ, ಲೈನಿಂಗ್ ಎಲ್ಲ ಕಾಣಲ್ಲ ನಿಮಗೆ. ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಇವಾಗ ಈ ಫಿನಿಶಿಂಗ್ ನೋಡಿದ್ರೆ ಈ ರೆಡಿಮೇಡ್ ಕ್ಲಾತ್ಸಲ್ಲಿ ಹೇಗಿರುತ್ತೆ ಹಾಗೆ ಬರುತ್ತೆ ಫಿನಿಶಿಂಗ್ ನೀವು ಈ ಥರ ಮಾಡಿದ್ರೆ. ಇದಾದಮೇಲೆ ನೀವು ಮೇನ್ ಕ್ಲಾತ್ ಮತ್ತು ಫ್ರಂಟ್ ಕ್ಲಾತ್ ಮತ್ತು ಬ್ಯಾಕ್ ಕ್ಲಾತ್ ಏನು ಅಟ್ಯಾಚ್ ಆಗಿದೆ ಅದ್ರ ಸುತ್ತ ನೀವೇನಾಗುತ್ತೆ ನೆಕ್ ಅದ್ರ ಮೇಲೇ ಒಂದು ಹೊಲಿಗೆ ಹಾಕೊಂಡು ಬನ್ನಿ, ಆವಾಗ ನೆಕ್ ನೀಟಾಗಿ ಕೂರುತ್ತೆ. ಈಗ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇವಾಗ ಏನಿದೆ ಲೈನಿಂಗ್ ಮತ್ತು ಮೇನ್ ಕ್ಲಾತ್ ಅದನ್ನು ಕೂಡ ಅಟ್ಯಾಚ್ ಮಾಡಿ. ಸೊ ಆವಾಗ ನಿಮಗೆ ಅದು ಜರುಗಲ್ಲ, ಸ್ವಲ್ಪ ನೀಟಾಗಿ ಕೂರುತ್ತೆ. ಸೊ ಸೇಮ್ ಥಿಂಗ್ ಎಲ್ಲದಕ್ಕೂ ಫುಲ್ಲು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಟ್ ಬಿಕಮ್ಸ್ ಅ ಸಿಂಗಲ್ ಪೀಸ್. ಇವಾಗ ನನಗೆ ಸ್ಟಿಚಿಂಗ್ ಅನ್ನೋದು ತುಂಬ ಇಷ್ಟ. ಸೊ ಹಾಗಾಗಿ ಈ ಕ್ರಾಪ್ ಟಾಪ್ ಏನಿದೆ ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ನನಗೇನು ಅಷ್ಟು ಡಿಫಿಕಲ್ಟ್ ಅನಿಸಿಲ್ಲ. ಬಟ್ ನನ್ನ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಬಟ್ ದೆನ್ ದ ಔಟ್ಪುಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ನಾನು ಇದು ಫುಲ್ ಹೊಲ್ದ ಆದಮೇಲೆ ನೆಕ್ಸ್ಟ್ ಡಾಟ್ ಇಡಬೇಕಾಗತ್ತೆ. ಡಾಟ್ ಬಂದುಬಿಟ್ಟು ನಿಮ್ಮದು ಬಾಡಿ ಶೇಪ್ ಕರೆಕ್ಟಾಗಿ ಕೂರಕ್ಕೆ ಇಡ್ತೀವಿ. ಈಗ ಡಾಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಶೋಲ್ಡರ್ ಏನಿದೆ ಅದರ ಮಧ್ಯದಲ್ಲಿ ಏನು ಪಾಯಿಂಟ್ ಬರುತ್ತೆ ಅಲ್ವಾ, ಅದನ್ನು ಡಾಟ್ ಥರ ಕನ್ಸಿಡರ್ ಮಾಡ್ತೀವಿ. ಈಗ ನೀವು ನೋಡ್ಬೋದು ನಂದು ಶೋಲ್ಡರ್ ಮಧ್ಯದಲ್ಲಿ ಏನಿದೆ ಅಲ್ಲಿಂದ ಕೆಳಗೆ ತಗೊಂಡ್ರೆ ಅಲ್ಲಿ ನಮ್ಮ ಡಾಟ್ ಬರುತ್ತೆ. ಯೂಶ್ವಲಿ ಈಗ ನಾವು ಡಾಟ್ ಬಂದ್ಬಿಟ್ಟು ಕೆಳಗಡೆಯಿಂದ 0.5 ಎತ್ಕೊಳ್ತೀವಿ.
ಅದಾದಮೇಲೆ ಮೇಲೆ 6.5 ಇಲ್ಲಾಂದರೆ 5.5 ತೊಗೊಂಡ್ರು ನಡೆಯುತ್ತೆ. ಸೊ ನೀವೊಂದು ಸ್ಲ್ಯಾಂಟ್ ಲೈನ್ ಹಾಕ್ಕೊಳ್ಬೇಕು. ಅದೇ ನೇರಕ್ಕೆ ನೀವು ಹೊಲಿಗೆ ಹಾಕಬೇಕಾಗತ್ತೆ. ಇದು ಒಳ್ಳೆ ಕೋನ್ ಶೇಪ್ ಥರ ಬರುತ್ತೆ ನಿಮಗೆ. ಸೊ ಹಾಗಾಗಿ ನಿಮಗೆ ಆ ಶೇಪ್ ಏನಿದೆ ಕರೆಕ್ಟಾಗಿ ಕೂರುತ್ತೆ. ಇದು ನಿಮಗೆ ಶೇಪ್ ಪಾಟ್ ಶೇಪ್ ಥರ ಬರುತ್ತೆ. ಮೇಲೆ ಸ್ವಲ್ಪ ಚೆಸ್ಟ್ ಇವಾಗ ನಂದು ಬಂದ್ಬಿಟ್ಟು 34 ಇದೆ, ಕೆಳಗಡೆ ಇಫ್ ಲೆಟ್ಸ್ ಥಿಂಕ್ ಇಟ್ ಇಸ್ 30. ಸೊ ಆ ಶೇಪಿಗೆ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಈ ಡಾಟ್ ಏನಿದೆ ನೀವು 4 ಸೈಡ್ಸ್ ಕೂಡ ಹೊಲಿಬೇಕಾಗತ್ತೆ. ಸೇಮ್ ಮೆಷರ್ಮೆಂಟ್ಸ್ ಈಗ ನಾವು ಹೇಗೆ ತೋರಿಸಿದ್ವಲ್ಲ ಅದೇ ಥರನೇ ಈ 4 ಶೋಲ್ಡರ್ಸ್ ಕೂಡ ಇಟ್ಕೊಂಡು ಕೆಳಗಡೆ 0.5 ಮತ್ತು ಲೆಂತ್ ಬಂದುಬಿಟ್ಟು 6.5 ಇಲ್ಲ 6 ಇಟ್ಬಿಟ್ಟು ಹೊಲ್ಕೊಳ್ಬೇಕಾಗತ್ತೆ. 4 ಸೈಡ್ಸ್ ಕೂಡ ಡಾಟ್ ಹಾಕಾಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕೆಳಗಡೆ ಮಡಚ್ತೀವಿ. ಕೆಳಗಡೆ ಬಂದುಬಿಟ್ಟು ಯೂಶ್ವಲಿ ಒಬ್ಬೊಬ್ಬರು ಕೆಳಗಡೆನೂ ಏನಂತಾರೆ ಹೊಲಿದ್ಬಿಟ್ಟು ಉಲ್ಟಾ ಮಾಡ್ತಾರೆ, ಇನ್ಸೈಡ್ ಔಟ್ ಮಾಡ್ತಾರೆ. ಸೊ ನನಗೆ ಕೆಳಗಡೆ ಮಡ್ಚೋದ್ರಿಂದ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ತುಂಬ ನೀಟ್ ಫಿನಿಶಿಂಗ್ ಕಾಣುತ್ತೆ ಅಂತ ಹೇಳಿ ನಾನು ಕೆಳಗಡೆ ಮಡಚ್ತೀನಿ. ಯೂಶ್ವಲಿ 14.5 ಇದ್ದರೆ ಕರೆಕ್ಟ್ ಆಗುತ್ತೆ ನನಗೆ ಲೆಂತ್. ಸೊ ಇಲ್ಲಿ ನಾನು 16 ತಗೊಂಡಿರೋದ್ರಿಂದ 1.5 ಮಡಚ್ತಾ ಇದ್ದೀನಿ. ಈ ಮಡ್ಚೋದು ಬಂದುಬಿಟ್ಟು ತುಂಬ ಏನಂತಾರೆ ನೀಟಾಗಿ ಸ್ಟ್ರೇಟಾಗಿ ಇರಬೇಕು, ಇಲ್ದಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದು ನೀವು ಮಡ್ಚಿದ ಮೇಲೆ ಏನು ಮಾಡ್ತೀರಾ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಏನಿದೆ ಎರಡರದ್ದು ಲೆಂತ್ ಏನಿದೆ ಸೈಡಲ್ಲಿ ಸೇಮ್ ಬರಬೇಕು. ಸೊ ನೋಡಿಕೊಂಡು ನೀಟಾಗಿ ಮಡ್ಚ್ಕೊಳ್ಳಿ. ಮಡ್ಚಾಯಿತು. ಈಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ನಾನು ಪುಷ್ಪಕ್ ಸ್ಲೀವ್ಸ್ ಇಟ್ಟಿರೋದ್ರಿಂದ ಈ ವ್ರಿಸ್ಟ್ ಕಡೆ ಏನು ಬರುತ್ತೆ ಆ ಮೆಟೀರಿಯಲ್ನ ಮಡ್ಚ್ಬಿಟ್ಟು ಹೊಲಿತಾ ಇದ್ದೀನಿ ಫಸ್ಟ್. ಇದಾದ್ಮೇಲೆ ನೀವು ನೋಡ್ಬೋದು ಮಧ್ಯದಲ್ಲಿ ನೋಡ್ಬೋದಲ್ವಾ, ಈ ವಿ ಶೇಪ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ನಮ್ಮ ಶೋಲ್ಡರ್ ಹತ್ರ ಕೂರಬೇಕು. ನಮ್ದು ಸ್ಲೀವ್ಸ್ ಏನಿದೆ ಯಾವುದು ಜಾಸ್ತಿ ಇರುತ್ತೆ ಅದು ಬಂದು ಬ್ಯಾಕ್ ಪಾರ್ಟ್ ಹೋಗಬೇಕು, ಯಾವ ಪಾರ್ಟ್ ಕಮ್ಮಿ ಇರುತ್ತೆ ಅದು ಫ್ರಂಟ್ ಪಾರ್ಟ್ ಬರುತ್ತೆ. ಸೊ ವಿ ಇರೋ ಕಡೆ ನಾವು ಇಟ್ಬಿಟ್ಟು ಫಸ್ಟ್ ಒನ್ ಸೈಡ್ ಹೊಲ್ಕೊಳ್ತೀವಿ, ಅದಾದಮೇಲೆ ನೆಕ್ಸ್ಟ್ ಮುಂದೆದು ಹೊಲ್ಕೊಳ್ತೀವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಏನಾದರೂ ನಿಮ್ದು ಎಕ್ಸ್ಟ್ರಾ ಇದ್ದರೆ ಬಟ್ಟೆ ಇಲ್ಲಾಂದರೆ ಕಮ್ಮಿ ಇದ್ದರೆ ಎಷ್ಟು ಎಕ್ಸ್ಟ್ರಾ ಎಷ್ಟು ಕಮ್ಮಿ ಎರಡೂ ಕಡೆ ಈಕ್ವಲ್ ಆಗಿ ಬರುತ್ತೆ. ಇಲ್ಲಾಂದರೆ ನೀವು ಒಂದು ಕಡೆಯಿಂದ ಹೊಲ್ಕೊಂಡು ಬಂದರೆ ಈಗ ಎಕ್ಸಾಂಪಲ್ ಫ್ರಂಟಿಂದ ಹೊಲ್ಕೊ ಬಂದರೆ ಬ್ಯಾಕಲ್ಲಿ ಕಮ್ಮಿ ಆಗ್ಬೋದು ಒಂದೊಂದು ಸಾರಿ. ಅದ್ರ ಬದಲು ಎರಡೂ ಕಡೆ ಈಕ್ವಲ್ ಆಗಿರಬೇಕು ಅಂದರೆ ಯಾವಾಗಲೂ ಸೆಂಟರಿಂದ ಸ್ಟಾರ್ಟ್ ಮಾಡಿ. ಇದಾದಮೇಲೆ ನಿಮ್ಮದು ಸ್ಲೀವ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ನೀವು ಏನಂತಾರೆ ಬ್ಯಾಕ್ ಪಾರ್ಟ್ ಏನಿದೆ ಅದು ನಾವು ಹಿಂದೆ ಹುಕ್ ಹಾಕೋಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸೆಂಟರ್ ಯಾವುದಿದೆ ಅಂತ ನೋಡ್ಕೊಳ್ಳಿ, ಸೆಂಟರ್ ಎಕ್ಸಾಕ್ಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ದಾರ ಪಟ್ಟಿಗೆ ಒಂದು ಲೈನಿಂಗು ಒಂದು ಮೇನ್ ಕ್ಲಾತ್ ಇಟ್ಕೊಂಡು 2 ಇಂಚಸ್ ತಗೊಂಡು ಆ ಲೆಂತ್ ಏನಿದೆ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹುಕ್ಕಿಗೆ ಏನು ಮಾಡ್ತಾ ಇದ್ದೀನಿ ಬರೀ ಲೈನಿಂಗ್ ಒಂದೇ ಇದ್ರೆ ಸಾಕು. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ದಾರ ಪಟ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡು ಮೆಟೀರಿಯಲ್ ಏನು ತಗೊಂಡಿದ್ದೀನಿ ಅಲ್ವಾ, ಮೇನ್ ಕ್ಲಾತ್ ಮತ್ತು ಲೈನಿಂಗ್, ಅದನ್ನು ಫಸ್ಟ್ ಹಿಂದೆ ಹೊಲ್ಕೊಂಡು ಅದನ್ನು ಮುಂದೆ ಮಡ್ಚ್ಕೊಳ್ತೀನಿ. ಮುಂದೆ ಮಡ್ಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಥಿಕ್ ಲೇಯರ್ ಥರ ಫಾರ್ಮ್ ಆಗುತ್ತೆ. ಅದರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕೊಳ್ತಾ ಇದ್ದೀವಿ. ಆ ಸ್ಟಿಚ್ ಪಕ್ಕನೇನೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಅದರ ಮಧ್ಯದಲ್ಲಿ ನಾವು ದಾರ ಹೊಲಿಬೇಕು ಹುಕ್ ಹಾಕೋದಕ್ಕೆ. ಆ ಎರಡನೇ ಲೈನ್ ಏನಕ್ಕೆ ಹಾಕೊಳ್ತಿದ್ದೀವಿ ಅಂದರೆ ಸೊ ಅದ್ರ ಮಧ್ಯದಲ್ಲೇ ದಾರ ಹೊಲಿಬೇಕು. ಸ್ವಲ್ಪ ಏನಾದರೂ ಸೊಟ್ಟ ಪೊಟ್ಟ ಆದರೆ ಅಷ್ಟು ನೀಟಾಗಿ ಕೂರಲ್ಲ, ಹಿಂದೆ ಎಲ್ಲ ಹೋಲ್ಸ್ ಥರ ಕಾಣುತ್ತೆ. ಸೊ ಹಾಗಾಗಿ ಆ ದಾರ ಹಾಕೋದ್ರಿಂದ ನೀಟಾಗಿ ಅದ್ರ ಒಳಗಡೆನೆ ನಾವು ದಾರ ಹಾಕಬೇಕಾಗತ್ತೆ. ಈಗ ಹುಕ್ ಹಾಕೋದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಲೈನಿಂಗ್ದು ಏನು ತಗೊಂಡಿದ್ದೀವಿ ಕ್ಲಾತ್ ಅದನ್ನು ನಾವು ಮೇಲೇನೆ ಹೊಲ್ಕೊಂಡು ಒಳಗಡೆ ಮಡ್ಚ್ಕೊಳ್ತಾ ಇದ್ದೀವಿ. ಒಳಗಡೆ ಮಡ್ಚ್ಕೊಳ್ಳೋದ್ರಿಂದ ಈ ಲೇಯರ್ ಏನಿದೆ ಅದು ಒಳಗಡೆ ಇರುತ್ತೆ, ಆ ಲೇಯರ್ ಮೇಲೆ ನಾವು ಹುಕ್ ಹಾಕೊಳ್ತೀವಿ. ಈಗ ಹುಕ್ ಬಂದ್ಬಿಟ್ಟು ಇಟ್ಸ್ ವೆರಿ ಈಸಿ ಹಾಕಕ್ಕೆ, ನಿಮಗೆ ಯಾವ ಟ್ಯುಟೋರಿಯಲ್ ಆದ್ರೂ ಸಿಗುತ್ತೆ. ಆ್ಯಂಡ್ ನಾನು ಕಲ್ತಿರೋ ಮೆಥಡ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಬಾಡಿ ಮೆಷರ್ಮೆಂಟ್ ಕರೆಕ್ಟಾಗಿ ಆಲ್ಟರ್ ಮಾಡಬೇಕು.
ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ಈ ಆರ್ಮ್ ಹೋಲ್ ಹತ್ರ ಸ್ವಲ್ಪ ಯಾವಾಗ್ಲೂ ಮಿಸ್ ಮ್ಯಾಚ್ ಇರುತ್ತೆ, ಆ ಲೈನ್ ಬಂದ್ಬಿಟ್ಟು ನೀಟಾಗಿ ಬರಲ್ಲ. ಹಾಗಾಗಿ ನಾವು ಇಲ್ಲಿ ಪಿನ್ ಹಾಕೊಳ್ಳೋದೇ ಬೆಟರ್. ಸೊ ಎಕ್ಸಾಕ್ಟ್ ಆಗಿ ನೀವು ಆ ಆರ್ಮ್ ಹೋಲ್ ಹತ್ರ ಪಿನ್ ಹಾಕೊಂಡು ನಿಮ್ಮ ಮೆಷರ್ಮೆಂಟ್ ಏನಿದೆ ಅದನ್ನ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಹೊಲ್ಕೊಳ್ಳಿ. ಅದಾದ್ಮೇಲೆ ಒಂದು 2-3 ಎಕ್ಸ್ಟ್ರಾ ಸ್ಟಿಚಸ್ ಕೂಡ ಹಾಕೊಳ್ಳಿ. ಏನಾದರೂ ನೀವು ದಪ್ಪ ಆದರೆ ಸ್ಟಿಚಸ್ ಬಿಚ್ಕೊಳ್ಬೋದು, ಇಲ್ಲ ನೀವು ಸಣ್ಣ ಆದರೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೋದು. ಸೊ ಹಾಗಾಗಿ ನೋಡಿಕೊಂಡು ಸ್ಟಿಚಸ್ ಹಾಕೊಳ್ಳಿ. ಯಾವಾಗಲೂ ನೀವು 2 ಇಂಚಸ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ರೇನೆ ಒಳ್ಳೆಯದು, ಬಿಕಾಸ್ ಅದನ್ನು ನೀವು ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು ಇನ್ ಕೇಸ್ ನೀವು ದಪ್ಪ ಸಣ್ಣ ಆದರೂ ಕೂಡ. ಈ ಬ್ಲೌಸ್ ಹಾಕಿದಾಗ ಇನ್ನು ಏನಾದ್ರೂ ಅದೇ ಮೆಟೀರಿಯಲ್ದು ಬೆಲ್ಟ್ ಬೇಕಾಗ್ಬೋದು ಅಂತ ಹೇಳಿ ನಾನು ಬೆಲ್ಟ್ ಕೂಡ ಹೊಲ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಈವೆಂಟಿಗೆ ಈ ಬೆಲ್ಟ್ ಹಾಕಲಿಲ್ಲ, ಬಟ್ ಈ ಬ್ಲೌಸ್ನ ನಾನು ಯಾವ್ದಾದ್ರು ಸ್ಕರ್ಟ್ ಜೊತೆ ಇಲ್ಲ ಲೆಹೆಂಗಾ ಬ್ಲೌಸ್ ಥರ ಆಗ ಈ ಬೆಲ್ಟ್ ಏನಿದೆ ಅದು ಯೂಸ್ ಆಗುತ್ತೆ ನನಗೆ. ಸೊ ಹಾಗಾಗಿ ಬೆಲ್ಟ್ ಹೊಲ್ಕೊಳ್ತಾ ಇದ್ದೀನಿ. ಬೆಲ್ಟ್ ಹೊಲ್ಕೊಳ್ಳೋದು ತುಂಬ ಈಸಿ. ಜಸ್ಟ್ ಸೈಡ್ಸ್ನ ಒಳಗೆ ಸ್ಟಿಚ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ನಿಮ್ಗೆ ಯಾವ ಲೆಂತ್ಗೆ ಬೇಕು ಅಂತ ಹೇಳಿ ಅದನ್ನು ಹೊಲ್ಕೊಳ್ಳಿ. ಆ್ಯಕ್ಚುಲಿ ಕ್ಯಾನ್ವಸ್ ಕೂಡ ಹಾಕಿ ಹೊಲಿತಾರೆ, ಅದು ಸ್ವಲ್ಪ ಸ್ಟಿಫ್ ಬರುತ್ತೆ. ನನಗೆ ಅದಕ್ಕಿಂತ ಈ ಫಿನಿಶಿಂಗ್ ಈಸಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಬರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಮೆಟೀರಿಯಲ್ ಏನಿದೆ ಅದನ್ನೇ ಉಲ್ಟಾ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮದು ಮೆಟೀರಿಯಲ್ ಮೇನ್ ಕ್ಲಾತ್ ತುಂಬ ಸಣ್ಣ ಇದೆ, ಇಲ್ಲಾಂದರೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ನೀವು ಫಸ್ಟ್ ಅದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ಅದನ್ನು ಹೊಲಿದು ಕೊನೆಗೆ ಅದನ್ನು ಟೋಟಲ್ ಆಗಿ ಫ್ಲಿಪ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯು ಸ್ಟಿಚ್ ಅ ಬೆಲ್ಟ್. ಒಂದು ಟೋಟಲ್ ಔಟ್ಫಿಟ್ ರೆಡಿ ಆಯಿತು ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ಬ್ಯೂಟಿಫುಲ್. ನೀವು ಈ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಹೇಳಿ ಹೇಗೆ ಬಂತು ಅಂತ. Thank you for watching my video. Bye bye.